ನೋಡಿ, ರಾಜ್ಯದಲ್ಲಿ 3 ಕಡೆಗೆ ಉಪಚುನಾವಣೆ ಆಯಿತು. 3ಕ್ಕೆ 3 ಕಡೆಗೆ ಕಾಂಗ್ರೆಸ್ ಜಯಭೇರಿ ಬಾರಿಸ್ತು. ಇಲ್ಲಿ ಬಿಜೆಪಿಗೆ ನಿಜಕ್ಕೂ ದೊಡ್ಡ ಮುಖಭಂಗ. ಇದೇ ಉತ್ಸಾಹದಲ್ಲಿ ಈಗ ಸಿದ್ದರಾಮಯ್ಯ ಮತ್ತೊಂದು ಸಿದ್ದರಾಮೋತ್ಸವಕ್ಕೆ ಏನಾದರೂ ರೆಡಿ ಆಗ್ತಾ ಇದ್ದಾರಾ? ದಾವಣಗೆರೆಯಲ್ಲಿ ನಡೆದಂಥ ಸಿದ್ದರಾಮೋತ್ಸವ ಇದೆಯಲ್ಲ, ಅದೊಂದು ದೊಡ್ಡ ಯಶಸ್ಸು. ಜೊತೆಗೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಏನು ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಈಗ ಅವರ ದೃಷ್ಟಿ ನೆಟ್ಟಿರುವಂಥದ್ದು ಹಾಸನದ ಕಡೆಗೆ, ದೊಡ್ಡಗೌಡರ ತವರು ಕ್ಷೇತ್ರದಲ್ಲಿ ನಿಂತು ಜನತಾದಳಕ್ಕೆ ಸಡ್ಡು ಹೊಡಿಬೇಕು. ಈ ಮುಖಾಂತರ ಏನು ಅಂತಂದ್ರೆ, ನನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನ ಬೇರೆಯವರಿಗೆ ರವಾನಿಸಬೇಕು, ತಮ್ಮ ಪಕ್ಷದವರು ಸೇರ್ಕೊಂಡಂಗೆ. ಹಳೆ ಮೈಸೂರಿನ 6 ಜಿಲ್ಲೆಗಳಲ್ಲಿ ಬೆಂಬಲಿಗರನ್ನ ಸೇರಿಸಿ ಅದ್ಧೂರಿಯಾಗಿ ಸಿದ್ದರಾಮೋತ್ಸವದ ರೀತಿಯಲ್ಲಿ ಮಾಡಬೇಕು. ಸಿದ್ದರಾಮೋತ್ಸವ ಎಲ್ಲರೂ ಕೂಡ ಒಪ್ಪಿರಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಜನ ಒಪ್ಪಿದ್ರು, ಜನ ಮೆಚ್ಚಿದ್ರು. ಎಷ್ಟರ ಮಟ್ಟಿಗೆ ಬಂದರು ಅಂದರೆ ಜನಸ್ತೋಮ ಅದನ್ನು ನೋಡಬೇಕು. ಅಂಥ ಪವರ್ ಶೋ ಈ ಕಡೆ ಭಾಗದಲ್ಲೂ ಕೂಡ ಆಗಬೇಕು, ಹಳೆ ಮೈಸೂರು ಭಾಗದಲ್ಲೂ ಕೂಡ ಆಗಬೇಕು. ಇದು ಸಂಗತಿ. ಹೀಗಾಗಿ ಡಿಸೆಂಬರ್ 5ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಒಂದು ಲೆಕ್ಕದಲ್ಲಿ ಉಮ್ಮೇದಲ್ಲಿದೆ ಕಾಂಗ್ರೆಸ್. 3 ಕ್ಷೇತ್ರಗಳಲ್ಲಿ ಗೆದ್ದಿರೋದು. ಈ ಮುಖಾಂತರ ಏನು ಅಂತಂದರೆ, ಸಿದ್ದರಾಮಯ್ಯ ನನ್ನನ್ನು ಮುಟ್ಟೋದಷ್ಟು ಸುಲಭ ಅಲ್ಲ ಅನ್ನುವಂಥ ಸಂದೇಶ ರವಾನಿಸಬೇಕು ಅಂತ. ನೋಡಿ, ಈ ಕಡೆ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಡೆಸುವಂಥ ಸಮಾವೇಶ ಇದೆಯಲ್ಲ, ಅದು ಸಿದ್ದರಾಮೋತ್ಸವ ಮಾದರಿನಲ್ಲಿ ಏನಾದರೂ ಸಮಾವೇಶ ಆಯಿತು ಅಂತಂದರೆ ಅದು ಒಂದು ಕಡೆಗೆ BJP ಸಂದೇಶ, ಇನ್ನೊಂದು ಕಡೆಗೆ ದೊಡ್ಡಗೌಡರ ಪಕ್ಷಕ್ಕೊಂದು ದೊಡ್ಡ ಸಂದೇಶ, ಅದೆಲ್ಲದರ ಜೊತೆಗೆ ತಮ್ಮ ಪಕ್ಷದ ನಾಯಕರಿಗೂ ಕೂಡ ದೊಡ್ಡ ಸಂದೇಶ, ಜೊತೆಗೆ ಕೇಂದ್ರದ ನಾಯಕರುಗಳಿಗೂ ಕೂಡ ದೊಡ್ಡ ಸಂದೇಶ. ಅಷ್ಟು ಸುಲಭವಾಗಿ ನನ್ನ ಮುಟ್ಟಕ್ಕೆ ಆಗಲ್ಲ ಅನ್ನುವಂಥ ಸಂದೇಶ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವ್ರ ಬಗ್ಗೆ, ಜೊತೆಗೆ ಏನು ಅಂತಂದರೆ ಏನು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತಾಡಿದ್ದಾರೆ, ಜೊತೆಗೆ ಭೈರತಿ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಸಿದ್ದರಾಮಯ್ಯನವರ ಸ್ಥಾನ ಈಗ ಅಬಾಧಿತ ಅಲ್ಲ ಅಂತ ಹೇಳಿದ್ದು ಮುಂಚೆನೂ ಹೇಳಿದರು. ನಮ್ಮ DK ಶಿವಕುಮಾರ್ ಅವರು, ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ, ನಾನು ಹೇಳ್ತೀನಿ, ಎಲ್ಲ ಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ. ಎಲ್ಲರೂ ನಾವು ಸಿದ್ದರಾಮಯ್ಯನವ್ರ ಸ್ಥಾನ ಅಬಾಧಿತ ಅಂತಲೇ ಹೇಳುವಂಥದ್ದು. ಸಿದ್ದರಾಮಯ್ಯನೇ ಒಂದು ಶಕ್ತಿ ಪ್ರದರ್ಶನದ ಪ್ರಶ್ನೆ ಅಲ್ಲವೇ ಇಲ್ಲ. ನಾನು ಹೇಳಿದ ಮಾತಲ್ಲ ಇದು. ನಮ್ಮ ಹಿಂದಿನ ನಾಯಕರಾಗಿದ್ದಂಥ ದೇವೇಗೌಡರು ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಇಸ್ ಎನ್ ಇನ್ಸ್ಟಿಟ್ಯೂಷನ್, ಈಸ್ ನಾಟ್ ಎ ಪರ್ಸನ್. ಸಿದ್ದರಾಮಯ್ಯ ಒಂದು ಶಕ್ತಿ ಅಂತ ಅವರು ಹೇಳಿದರು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, DK ಶಿವಕುಮಾರ್ ಏನು ಹೇಳ್ತಾರೆ, ಜೊತೆಗೆ ಈ ಹಿಂದಿನ ದಿನಗಳಲ್ಲಿ ವಿಪರೀತವಾಗಿ ಟೀಕೆ ಮಾಡಿದಂಥ BK ಹರಿಪ್ರಸಾದ್, ನಂತರದ ದಿನಗಳಲ್ಲಿ ಸ್ವಲ್ಪ ಬದಲಾದರವ್ರ ಪ್ರಶ್ನೆ ಬೇರೆ. BK ಹರಿಪ್ರಸಾದ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಅವರ ಆಸೆ ಅವ್ರ ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಅದೆಲ್ಲ ಗೌನ ಇಲ್ಲಿ. ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ, ಫಸ್ಟು ಅವ್ರಿಗೆ ನಮ್ಮ ಕೈಲಿ ಎಷ್ಟು ಆಗ್ತದೆ ನಾವು ಮಾಡಬೇಕು. ಸಿದ್ದರಾಮಯ್ಯನವ್ರು ಇಡಿ ಭ್ರಷ್ಟಾಚಾರ ಇವೆಲ್ಲ ಆಗೋಗಿದೆ, ಭರವಸೆಗಳು ಕೊಟ್ಟಿದ್ದು ನಾವು ಅನುಷ್ಠಾನಕ್ಕೆ ತಂದಿಲ್ಲ, ಅದಕ್ಕೆ ಸೋಲುವುದು, ಆಮೇಲೆ ನಾವು ಬದಲಾವಣೆ ಮಾಡಬೇಕು ಅಂತೇಳಿ ಕೆಲವರು ತಿರುಕನ ಕನಸು ಕಾಣ್ತಾ ಇದ್ರು. ಮತ್ತು ಆವಾಗ ಮರಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು. ಸೊ ಇದು ಸಂಗತಿ. ಅಂದರೆ ನಾಯಕರು ಆಡಿದಂಥ ಮಾತುಗಳನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಏನಂದರೆ, ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಬಂದಿರುವಂಥ ಆರೋಪಗಳು ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಇದಕ್ಕೆ ವಿರೋಧ ಮಾಡದೇ ಬಹುಶಃ ಇನ್ನೊಂದು ಸಿದ್ದರಾಮೋತ್ಸವಕ್ಕೆ ಏನಾದರೂ ರೆಡಿ ಆಗ್ತಾ ಇದ್ದಾರಾ? ಅದಕ್ಕೆ ಕಾರಣ ಏನಿರಬಹುದು? ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಒಂದು ಕಡೆಗೆ ಈಗ 3 ಕ್ಷೇತ್ರಗಳಲ್ಲಿ ಜಯಭೇರಿ, ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ 10 ಸಂಗತಿಗಳಿದ್ದು, ಅದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅದು ವಾಲ್ಮೀಕಿದಾಗಿರ್ಬೋದು, ಅದು ಮುಡಕ್ಕಾಗಿರ್ಬೋದು. ಮುಡ ಅಂತೂ ಕೆಲವರು ಬುಡಕ್ಕೆ ಬಂದುಬಿಡುತ್ತೆ. ಹೀಗಾಗಿ ಏನು ಅಂತಂದರೆ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ ರೀತಿ ಮಾತುಗಳು, ಕೆಲವರ ಸ್ಟೇಟ್ಮೆಂಟ್ಗಳು, ಇದೆಲ್ಲದರ ಹೊರತಾಗಿಯೂ ಕೂಡ 3ಕ್ಕೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ಅತ್ಯಂತ ಸಹಜವಾಗಿಯೇ ಕಾಂಗ್ರೆಸ್ಸಿನ ಉತ್ಸಾಹ, ಶಕ್ತಿ ವರ್ಧನೆ ಆಗಿದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ದಾವಣಗೆರೆಯಲ್ಲಿ ನಡೆದಂಥ ಸಿದ್ದರಾಮೋತ್ಸವವನ್ನು ನೋಡಿದ್ವಿ. ಅದೊಂದು ಅಭೂತಪೂರ್ವವಾದಂಥ ಸಮಾವೇಶ, ಸಾಮಾನ್ಯ ಅಲ್ಲ ಅದು. ಜೊತೆಗೆ ಏನಂದರೆ, ಸಿದ್ದರಾಮಯ್ಯ ಅಲ್ಲಿ ನಿಂತು ತನ್ನವರಿಗೆ, ತನ್ನನ್ನು ವಿರೋಧಿಸುವಂಥವರಿಗೆ ಯಾವ್ಯಾವ ರೀತಿಯ ಸಂದೇಶಗಳನ್ನು ರವಾನೆ ಮಾಡಬೇಕು ಅದನ್ನು ರವಾನೆ ಮಾಡಿದರು. ಈಗ ಅವರ ದೃಷ್ಟಿ ಹಾಸನದ ಕಡೆಗೆ ನೆಟ್ಟಿದೆ. ಅಲ್ಲಿಂದ ಅವರು ತಮ್ಮ ಶಕ್ತಿ ಪ್ರದರ್ಶನದ ಮುಖಾಂತರ ತಮ್ಮ ಪಕ್ಷದ ಒಳಗಡೆ ಇರುವಂಥ ಅಸಮಾಧಾನಿತರು, ಜೊತೆಗೆ ತಮ್ಮ ಕೇಂದ್ರದ ನಾಯಕರು, BJP, JDS, ಹೀಗೆ ಎಲ್ಲರಿಗೂ ಕೂಡ ತಮ್ಮ ಶಕ್ತಿ ಪ್ರದರ್ಶನದ ಮುಖಾಂತರ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಏನು ಇದಕ್ಕೆ ಕಾರಣ ಏನಿರ್ಬೋದು
ಸುನಿಲ್? ರಂಗನಾಥ್, ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂಥ 3 ಉಪಚುನಾವಣೆ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯನವರು ಮತ್ತೆ ಒಂದು ಶಕ್ತಿ ರಾಮಯ್ಯನವರಾಗಿ ಮತ್ತಷ್ಟು ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಂಡಿರುವಂಥದ್ದು. ಕೇವಲ ರಾಜ್ಯ ಮಟ್ಟದಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರ ಶಕ್ತಿ ಕೂಡ ಹೆಚ್ಚಾಗಿದೆ. ಒಂದು ದೊಡ್ಡ ಮಟ್ಟಿಗೆ ಒಂದು ಶಕ್ತಿ ಪ್ರದರ್ಶನ ಕೂಡ ಆಗಿರುವಂಥದ್ದು. ಅದಾದ ಬೆನ್ನಲ್ಲೇ ಒಂದಷ್ಟು ಲೆಕ್ಕಾಚಾರಗಳು ಕೂಡ ರಾಜ್ಯದಲ್ಲಿ ಬೆಳವಣಿಗೆಗಳು ಕೂಡ ಬದಲಾಗಿದೆ. ಯಾಕೆಂದರೆ ಮೂಡಾ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತು. ಅದಾದ ನಂತರದಲ್ಲಿ ಸಿದ್ದರಾಮಯ್ಯರು ಇಳಿದೇ ಬಿಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಯಿತು. ಅದಾದ ನಂತರದಲ್ಲಿ ಈಗ ಆಗಿರುವಂಥ ಬೆಳವಣಿಗೆ ಹಿಂದೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಒಂದು ಬಣ ಹಿಂದೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಒಂದು ಶಕ್ತಿ ಪ್ರದರ್ಶನವನ್ನು ನಾವು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನ ಆಪ್ತರ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ರೆ, ಅದಕ್ಕೆ ಈಗಾಗಲೇ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಹಾಸನದಲ್ಲಿ, ಅದನ್ನು ಪ್ರಮುಖವಾಗಿ ದೇವೇಗೌಡರ ಭದ್ರಕೋಟೆ ಹಾಸನದಲ್ಲಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಇದೇ ಬರುವಂತಹ ಡಿಸೆಂಬರ್ 5ನೇ ತಾರೀಕು ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. 6 ಜಿಲ್ಲೆಯನ್ನು ಗುರಿಯಾಗಿಟ್ಕೊಂಡು ಈ ಒಂದು ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಸನ ಆಗ್ಬೋದು, ಮಂಡ್ಯ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಬೆಂಗಳೂರು ಆಗ್ಬೋದು, ತುಮಕೂರು, ಕೊಡಗು, ಈ ಒಂದು ಜಿಲ್ಲೆಗಳನ್ನು ಗುರಿಯಾಗಿಟ್ಕೊಂಡ್ರೆ ಹಳೆ ಮೈಸೂರು ಭಾಗ, ಆ ಒಂದು ಭಾಗದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಕೂಡ ಮಾಡಿರುವಂತೆ. ಯಾಕೆಂದ್ರೆ ಪ್ರಮುಖವಾಗಿ ಮೂಡಾ ಪಾದಯಾತ್ರೆಯ ಮೂಲಕ ಬಿಜೆಪಿ ಮತ್ತೆ ಜೆಡಿಎಸ್ ಒಂದು ರೀತಿ ದೊಡ್ಡ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತು. ಆ ಒಂದು ಹಳೆ ಮೈಸೂರು ಭಾಗದಲ್ಲೇ ಈ ಒಂದು ಶಕ್ತಿ ಪ್ರದರ್ಶನ ಆಗಬೇಕು, ಸಿದ್ದರಾಮಯ್ಯರ ಶಕ್ತಿ ಗೊತ್ತಾಗಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯರ ಬಣ ಎಂದೇ ಒಂದು ಸಮಾವೇಶವನ್ನು ಕೂಡ ಮಾಡ್ತಾ ಇದೆ. ಈ ಒಂದು ಸಮಾವೇಶದ ಮೂಲಕ ಜೆಡಿಎಸ್ ಬಿಜೆಪಿಗಾಗಬಹುದು, ಅದರಲ್ಲೂ ಕೂಡ ದೇವೇಗೌಡರ ಕುಟುಂಬಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಹಳೆ ಮೈಸೂರು ಭಾಗದಲ್ಲಿ ಏನು ಸಾಕಷ್ಟು ಡ್ಯಾಮೇಜ್ ಆಯಿತು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೇ ಒಂದು ಜಾಗದಲ್ಲೇ ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಶಕ್ತಿ ಪ್ರದರ್ಶನದ ಮೂಲಕ ವಿರೋಧಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಲೆಕ್ಕಾಚಾರವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಈಗ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರಾಗಬಹುದು, ಎಲ್ಲರೂ ಕೂಡ ಒಂದು ರೀತಿ ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಒಂದು ಸಮಾವೇಶಕ್ಕೆ ಒಂದು ಹಾದಿಯನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸಿದ್ದರಾಮೋತ್ಸವವನ್ನು ಮಾಡಿದೆ, ದಾವಣಗೆರೆ ನಡೆದಂಥ ಸಿದ್ದರಾಮೋತ್ಸವ ಹಿಂದೆ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲರೂ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಸೇರಿದ್ರು. ಅದೊಂದು ರೀತಿ ಸಿದ್ದರಾಮಯ್ಯ ದೊಡ್ಡ ಒಂದು ಬೂಸ್ಟ್ ಕೊಟ್ಟಂಗೆ ಆಗಿತ್ತು. ಅದಾದ ನಂತರದಲ್ಲಿ ಈ ಒಂದು ಉಪಚುನಾವಣೆ ಗೆಲುವಾಗಬಹುದು, ಮತ್ತೆ ಹಾಸನದಲ್ಲಿ ನಡೀತಾ ಇರುವಂತಹ ಒಂದು ಸಮಾವೇಶ ಹಿಂದೆ ಮತ್ತೆ ಸಿದ್ದರಾಮಯ್ಯರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ. ಅವರ ಒಂದು ವರ್ಚಸ್ ಮತ್ತಷ್ಟು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ನಾನು ಆಗಲೇ ಹೇಳಿದಂಗೆ ಕೇವಲ ರಾಜ್ಯ ಮಟ್ಟದಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯರು ಮತ್ತಷ್ಟು ಸ್ಟ್ರಾಂಗ್ ಕೂಡ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯರು ಇಳಿದೇ ಬಿಡ್ತಾರೆ, ಇಳಿಯುವಂಥ ವಿಚಾರಗಳು, ಬೇರೆ ಬೇರೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳಿಂದ ಅವೆಲ್ಲವೂ ಕೂಡ ಈ ಒಂದು ಉಪಚುನಾವಣೆಯ ಫಲಿತಾಂಶ ಸದ್ಯಕ್ಕೆ ಬ್ರೇಕ್ ಆಗ್ತಾ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಅವರ ಆಪ್ತರು ಹೇಳ್ತಾ ರೀತಿಯಲ್ಲಿ ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಇಳಿಯುವಂಥ ಪ್ರಶ್ನೆ ಇಲ್ಲ, ಅವರ ಒಂದು ಸ್ಥಾನ ಎಂದೇ ಸಿಎಂ ಸ್ಥಾನ ಅಬಾಧಿತ ಅನ್ನೋದು ಆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾಡಿದ್ದು ನಡೆಯುವಂಥ 5ನೇ ತಾರೀಕು ನಡೆಯುವಂಥ ಒಂದು ಸಮಾವೇಶ ಎಂದೇ ಆ ಒಂದು ಸಮಾವೇಶ ಸಾಕ್ಷಿಯಾಗಲಿದೆ. ಈ ಒಂದು ಸಮಾವೇಶ ದೊಡ್ಡ ಮಟ್ಟಿಗೆ ಅಂದರೆ ಸಿದ್ದರಾಮೋತ್ಸವ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟಿಗೆ ಮಾಡಬೇಕು, ಸಂದೇಶವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಸಮಾವೇಶವನ್ನು ಕೂಡ ಮಾಡ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.